ಸ್ನೇಹಿತರೆ ನೀವು ನೋಡ್ಬೋದು, ಈಗ ಆಲ್ರೆಡಿ ಇವರು ನಮ್ಮ ಪ್ರಾಡಕ್ಟ್ನ ಮಿಲ್ಕಿಂಗ್ ಮಿಷಿನ್ ಯೂಸ್ ಮಾಡ್ತಾ ಇದ್ದಾರೆ. ಯಾವ ಥರ ಅದನ್ನ ವರ್ಕ್ ಆಗುತ್ತೆ, ಹೇಗೆ ವರ್ಕ್ ಆಗುತ್ತೆ ಅಂತೇಳಿ ನೀವು ನೋಡ್ಬೋದು. ನೋಡಿ ಸ್ನೇಹಿತರೆ, ಏನಂತಂದರೆ ಇದು ಮಿಲ್ಕಿಂಗ್ ಮಿಷಿನ್ ಯಾವ ಥರ ವರ್ಕ್ ಆಗುತ್ತೆ ಅಂತಂದರೆ, ಈಗ ಕರು ಏನು ಮಾಡುತ್ತೆ ಅಂದರೆ ಇದು ಕೆಚ್ಚಲನ್ನ ಈ ರೀತಿ ತನ್ನ ನಾಲ್ಗೆನ ಸುರುಳಿ ಮಾಡ್ಕೊಂಡು ಅದನ್ನ ಹಿಂಗೆ ಪ್ರೆಸ್ ಮಾಡುತ್ತೆ. ಜಸ್ಟ್ ಈ ರೀತಿ ಪ್ರೆಸ್ ಮಾಡ್ತಾ ಇರುತ್ತೆ. ಪ್ರೆಸ್ ಮಾಡಿದಾಗ ಏನು ಮಾಡುತ್ತೆ, ಹಾಲು ಬರುತ್ತೆ. ಅದೇ ನಾವು ಕರಿಯೋರು ಏನು ಮಾಡ್ತೀವಿ ಅಂತಂದರೆ ಈ ರೀತಿ ಕರಿತೀವಿ, ಪ್ರೆಸರ್, ಈ ರೀತಿ ಪ್ರೆಸರ್ನ ಅದಕ್ಕೆ ಪ್ರೆಸರ್ ಹಾಕ್ತೀವಿ. ಆದರೆ ಈ ಮಿಲ್ಕಿಂಗ್ ಮಿಷಿನಲ್ಲಿ ಯಾವ ಥರ ಆಗುತ್ತೆ ಅಂತಂದರೆ ಜಸ್ಟ್ ಇದು ಏನು ಮಾಡುತ್ತೆ, ಸಕ್ ಮಾಡುತ್ತೆ. ಅದು ಕೂಡ ಏನಾಗುತ್ತೆ, ಇಷ್ಟು ಈ ರೀತಿ ಪಂಪ್ ಮಾಡುತ್ತೆ. ಸೇಮ್ ಯಾವ ರೀತಿ ಟೆಕ್ನಾಲಜಿ ಯೂಸ್ ಮಾಡಿದ್ದೀವಿ ಅಂತಂದರೆ, ನೀವು ಯಾವ ರೀತಿ ಕರುಗಳ ಹಾಲು ಕುಡಿಯುತ್ತೋ ಅದೇ ರೀತಿ ಮಿಲ್ಕಿಂಗ್ ಮಿಷಿನಲ್ಲೂ ಯೂಸ್ ಆಗುತ್ತೆ. ನೋಡಿ ಸ್ನೇಹಿತರೆ, ತುಂಬ ಜನ ಏನು ಅನ್ಕೊಂಡ್ಬಿಟ್ಟಿದ್ದಾರೆ ಅಂದರೆ, ಸರ್ ಮಿಲ್ಕಿಂಗ್ ಮಿಷಿನ್ನ ಇಲ್ದೇನೆ ಹಾಲು ಕರಿಬೋದು ಅಂತಾರೆ. ಹೌದು, ಆ ಮಿಲ್ಕಿಂಗ್ ಮಿಷಿನ್ ಇಲ್ದೇನೆ ಕರಿಬೋದು. 3 ಲೀಟ್ರ್, 4 ಲೀಟ್ರ್, 5 ಲೀಟ್ರ್ ಇದು ಮಾಡೋಂಥ ಹಸುಗಳನ್ನ ಆರಾಮಾಗಿ ಕರಿಬೋದು. ಈ ಥರ ದೊಡ್ಡ ಹಸು ಫಾರಮ್ ಮಾಡ್ಕೊಂಡು ಫಾರಮ್ 5ರಿಂದ 6 ಹಸುಗಳು ಇರೋರು ಕಂಪಲ್ಸರಿಯಾಗಿ ನಾನು ಏನು ಹೇಳೋದು ಅಂತಂದರೆ ಈ ಮಿಲ್ಕಿಂಗ್ ಮಿಷಿನ್ ಯೂಸ್ ಮಾಡಿ ಅಂತೇಳಿ. ನೋಡಿ, ಮಿಲ್ಕಿಂಗ್ ಮಿಷಿನ್ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ನೀವೇನಂದರೆ ನಾರ್ಮಲ್ಲು ಕೈಯಲ್ಲಿ ಕರಿತೀನಿ ಅಂತಂದರೆ ನೀವು ಇದನ್ನು ಪ್ರೆಸರ್ ಇಟ್ಟು ಕರಿತೀರಾ, ಜೋರಾಗೆ ಪ್ರೆಸರ್ ಇಟ್ಟು ಕರಿತೀರಾ. ಮತ್ತು 5ರಿಂದ 10 ನಿಮಿಷ ನೀವು ಮಿಷಿನಲ್ಲಿ ಯೂಸ್ ಮಾಡೋದಕ್ಕಿಂತನೂ 5ರಿಂದ 10 ನಿಮಿಷ ನೀವು ಟೈಮ್ ಜಾಸ್ತಿ ತೊಗೊಳುತ್ತೆ. ಟೈಮ್ ಜಾಸ್ತಿ ತೊಗೊಳೋದ್ರಿಂದ ಏನಾಗುತ್ತೆ ಅಂದರೆ ನಿಮಗೆ ಏನಂದರೆ ಒಂದು 100 ml 200 ml ಹೆಚ್ಚು ಕಮ್ಮಿನೂ ಆಗುತ್ತೆ. ಅದೇ ನೀವು ಮಿಲ್ಕಿಂಗ್ ಮಿಷಿನಲ್ಲಿ ಯೂಸ್ ಮಾಡೋದ್ರಿಂದ ಒಂದು ಬೇಗ ಕೆಲಸನೂ ಆಗುತ್ತೆ, ನಿಮಗೆ ಹಾಲು ಕೂಡ ಕಂಪಲ್ಸರಿ ಫುಲ್ಲು ಹಾಲು ಕೂಡ ಬರುತ್ತೆ.